ಮೇಡಮ್ ಎಲ್ಲಾ ಕಡೆ ಗಿಲ್ಲಿ ನಟ ಅವರು ಕಾವ್ಯ ಅವರು ಅಂದ್ರೆ ಇನ್ನಿದ್ದ ಕಂಟೆಸ್ಟೆಂಟ್ ಎಲ್ಲಿಗೆ ಹೋಗ್ಬೇಕು ಮೇಡಮ್? ಅಶ್ವಿನಿ ಗೌಡ ಆಡ್ತಾರೆ, ಬರೀ ಜಗಳ ಕಿತಾಪತಿ ಮಾಡ್ತಾರ ಅವ್ರು. ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ಉಸಿರುವಳ್ಳಿ ಸೇಫ್ ಆಗ್ಬಾರ್ದಿತ್ತು ಅನ್ಸುತ್ತೆ ನನ್ಗೆ. ನನ್ನ ಒಟ್ಟು ಗಿಲ್ಲಿ ನಟನ್ಗೆನೆ. ಅಶ್ವಿನಿ ಮೇಡಮ್ ಇಷ್ಟ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ರಿವ್ಯೂ ಮಾಡೋದಕ್ಕೆ ಬಂದಿದ್ದೆ. ನಮ್ಮ ಮಧುಗಿರಿಯ ಜನತೆಗೆ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರು, ಅವರಿಗೆ ಯಾರಿಷ್ಟ, ಯಾಕೆ ಈ ಕಾರ್ಯಕ್ರಮನ ನೋಡ್ತಾರೆ, ಇದರಿಂದ ಅವರಿಗೆ ಮನೋರಂಜನೆ ಸಿಗ್ತಾ ಇದೆಯಾ ಅಂತ ಕೇಳ್ಬಿಡೋಣ ಬನ್ನಿ. ಅಕ್ಕ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಅಕ್ಕ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಅಕ್ಕ, ಎಲ್ರು ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರಲ್ಲ, ಗಿಲ್ಲಿ ನಟನೇ ಯಾಕೆ ಇಷ್ಟ? ಗಿಲ್ಲಿ ಚೆನ್ನಾಗಿ ತುಂಬಾ ಆಡ್ತಾನೆ ಸರ್. ಅಲ್ಲಕ್ಕ, ಬೇರೆ ಯಾರು ಕಣ್ಣಿಗೆ ಕಾಣ್ತಿಲ್ವಾ? ಕಾವ್ಯ? ಕಾವ್ಯನ ಗಿಲ್ಲಿನೇ ಚೆನ್ನಾಗ್ ಆಡೋದು. ಹೌದಕ್ಕ. ರಕ್ಷಿತಾ? ರಕ್ಷಿತಾನು ಚೆನ್ನಾಗ್ ಆಡ್ತಾರೆ. ನಮ್ಗಿಷ್ಟ ಗಿಲ್ಲಿ ಕಾವ್ಯ. ಅಲ್ಲಕ್ಕ, ಇವ್ರು ಇದಾರಲ್ಲ, ಯಾರು, ಅಶ್ವಿನಿ ಗೌಡ? ಅಶ್ವಿನಿ ಗೌಡ ಆಡ್ತಾರೆ, ಬರೀ ಜಗಳ ಕಿತಾಪತಿ ಮಾಡ್ತಾರ ಅವ್ರು. ಅಂದ್ರೆ ಅಶ್ವಿನಿ ಗೌಡರು ಕಿತಾಪತಿ ಮಾಡ್ತಾರೆ, ಕಾಮಿಡಿ ಮಾಡೋದು ಗಿಲ್ಲಿ. ಒಟ್ಟು ಗಿಲ್ಲಿ ಕಾವ್ಯ ಎಂಟರ್ಟೈನ್ ಮಾಡ್ತಾನೆ ಸರ್. ಗಿಲ್ಲಿ ಕಾವ್ಯ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹೌದು ಸರ್. ಅಕ್ಕ, ರಘು ಹೇಗೆ ಆಡ್ತಾರ ಅಕ್ಕ? ರಘುನು ಚೆನ್ನಾಗ್ ಆಡ್ತಾರೆ, ಧನುಷ್ನು ಚೆನ್ನಾಗ್ ಆಡ್ತಾರೆ ಸರ್. ಆದ್ರೂ ನಮಗೆ ಗಿಲ್ಲಿನೇ ಫೇವ್ರೇಟ್. ಟೋಟಲ್ ಹೇಳ್ತೀನಿ, ನಿಮ್ಮ ಓಟು ಯಾರಿಗೆ ಅಕ್ಕ? ಗಿಲ್ಲಿನೇ ಸರ್. ಅಕ್ಕ, ಗಿಲ್ಲಿಗೆ ಓಟು ಯಾರನ್ನ ಗೆಲ್ಲಿಸ್ತೀರಕ್ಕ? ಗಿಲ್ಲಿನೇ ಸರ್. ನಮ್ಮ ಅಕ್ಕರಂತೂ ಡಿಸೈಡ್ ಆಗ್ಬಿಟ್ಟಾರೆ, ಗಿಲ್ಲಿನೇ ಪಕ್ಕ ಗೆಲ್ಲ. ಸರಿ ಸರಿ. ಗಿಲ್ಲಿನೇ ಪಕ್ಕ ಅಂತ ಹೇಳ್ತಾರೆ. ಧನ್ಯವಾದಗಳಕ್ಕ. ಧನ್ಯವಾದ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಕಾವ್ಯ. ಅವರಿಬ್ರು ಯಾಕೆ ಇಷ್ಟ? ಟಾಸ್ಕ್ ಚೆನ್ನಾಗ್ ಆಡ್ತಾರೆ, ಮತ್ತೆ ಎಲ್ಲೂ ಫೇಕ್ ಇಲ್ಲ. ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ, ಚೆನ್ನಾಗ್ ಮಿಂಗಲ್ ಆಗ್ತಾರೆ, ಅದಕ್ಕೆ ಇಷ್ಟ. ಹೌದು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಅವ್ರಿಬ್ರೇನೆ, ಗಿಲ್ಲಿ ಕಾವ್ಯ. ನಿಮ್ಮ ಓಟು ಯಾರಿಗೆ? ಆದ್ರೆ ರಘುಗ್ ಓಟ್ ಹಾಕ್ತೀನಿ ನಾನು. ವಾವ್. ಗಿಲ್ಲಿ ಕಾವ್ಯ ಇವ್ರ ಫೇವರೇಟ್, ಆದ್ರೆ ರಘು ಓಟ್ ಹಾಕ್ತಾ ಇದಾರೆ. ಅದೇ ರಘುಗೆ ಯಾಕೆ ಓಟ್ ಹಾಕ್ತೀರಾ? ರಘು ಸೆಕೆಂಡ್ ಟೈಮ್ ಕ್ಯಾಪ್ಟನ್ಸಿ ಆಗಿದ್ದಾರೆ, ಮತ್ತೆ ಗಿಲ್ಲಿ ಅವನು ಕೆಲಸ ಅವ್ರೇನು ಅದು ಮಾಡಲ್ಲ, ಟಾಸ್ಕ್ ಒಂದ್ರಲ್ಲೇ ಇರ್ತಾರೆ, ಎಂಟರ್ಟೈನ್ ಅಷ್ಟೇ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿ ಟಾಸ್ಕ್ ಆಡ್ಬೇಕು, ಅದೆಲ್ಲ ಆದ್ರೆ ಅವ್ನ್ ಕ್ಯಾಪ್ಟನ್ಸಿ ಟಾಸ್ಕ್ ಸಿಕ್ಕಿದ್ರು ಕೂಡ ಅಷ್ಟು ಚೆನ್ನಾಗಿ ಮಾಡಿಲ್ಲ. ರಘು ಅವರು ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ, ಅಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಂತಿದ್ದಾರೆ. ಹಂಗಾಗಿ ಧನುಷ್ ಅವ್ರು ಹೇಗೆ ಆಡ್ತಾರೆ? ಧನುಷ್ ಚೆನ್ನಾಗ್ ಆಡ್ತಾರೆ, ಬಟ್ ಎಲ್ಲೂ ಸ್ಟ್ಯಾಂಡ್ ತಗೊಳಲ್ಲ ಜಾಸ್ತಿ ಅನ್ಸುತ್ತೆ. ಹಾಗೆ ನಮ್ಮ ರಕ್ಷಿತಾ ತುಂಬಾ ಫೇಕ್ ಅನ್ಸುತ್ತೆ, ಬಟ್ ಆದ್ರೆ ಜಾಸ್ತಿ ಮಾತಾಡ್ತಾರೆ. ಅವ್ರ ಕನ್ನಡ ಸ್ಲ್ಯಾಂಗ್ ಚೆನ್ನಾಗಿದ್ರು ಎಲ್ಲೋ ಒಂದ್ ಕಡೆ ನಾವು ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಸ್ವಲ್ಪ ಸಪೋರ್ಟ್ ಇದೆ ಅಂತ ಅನ್ಕೊಂಡು ಅವ್ರಿದ್ರಲ್ಲೇ ಮಾತಾಡ್ತಿರ್ತಾರೆ. ಮತ್ತೆ ಫೇಕ್ ಅನ್ಸುತ್ತೆ, ತುಂಬಾ ತರಲೆ ಮಾಡ್ತಾರೆ. ಈ ವಾರ ರಕ್ಷಿತಾ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಸೇಫ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೇಫ್ ಆಗ್ಬಾರ್ದಿತ್ತು ಅನ್ಸುತ್ತೆ ನನ್ಗೆ. ಇಬ್ರಲ್ಲಿ ಒಬ್ರಾದ್ರೂ ಹೋಗ್ಬೇಕಿತ್ತು. ಬಟ್ ಅಶ್ವಿನಿ ಅವರು ಇವಾಗ ಸ್ವಲ್ಪ ಜಗಳ ಎಲ್ಲ ಫುಲ್ ಕಮ್ಮಿ ಮಾಡಿದ್ದಾರೆ. ಚೆನ್ನಾಗಿ ಏನೇ ಒಂದು ಗ್ರೂಪ್ ಟಾಸ್ಕ್ ಅಂತ ಬಂದಾಗ ಎಲ್ಲರ ಮಾತು ಕೇಳ್ತಾರೆ. ಬಟ್ ಈ ಸಲ ರಕ್ಷಿತಾ ಗಿಲ್ಲಿ ಮಾತನ್ನ ಕೇಳ್ಕೊಂಡು ನಾಮಿನೇಟ್ ಟಾಸ್ಕ್ ಅಲ್ಲಿ ಅನ್ಸುತ್ತೆ ಅದು ಗಿಲ್ಲಿ ಮಾತನ್ನ ಕೇಳ್ಬಿಟ್ಟು ಉಲ್ಟಾ ರೀಸನ್ ಹೇಳ್ತಾ ಇದ್ಲು. ಅವ್ರೆಲ್ಲ ಒಂದು ರೀಸನ್ ಅಲ್ಲಿ ಇದ್ರೆ ಇವ್ರದ್ದು ಬೇರೆ ರೀಸನ್ ಇತ್ತು. ಹಂಗಾಗಿದೆ. ಅದಕ್ಕಾದ್ರೂ ಅವಳು ಹೋಗ್ಬೇಕಿತ್ತು ಅಂತ ನಮ್ಗನ್ಸುತ್ತೆ. ರಕ್ಷಿತಾ. ಟೋಟಲಿ ಕೊನೆಗೆ ನಿಮ್ಮ ಓಟು ಯಾರಿಗೆ? ರಘು ಅವ್ರಿಗೇನೆ. ಅಂತೂ ನೀವು ರಘು ಅವ್ರನ್ನ ಗೆಲ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಯಾರು? ಗಿಲ್ಲಿ. ಗಿಲ್ಲಿ ನಟನೆ ಯಾಕೆ ಇಷ್ಟ? ಅಂದ್ರೆ ಎಲ್ಲರ ಹತ್ರ ಕ್ಲೋಸ್ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಅದಕ್ಕೆ. ಆಮೇಲೆ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ನಿಮ್ಗೆ? ಕಾವ್ಯ. ಕಾವ್ಯ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ? ರಕ್ಷಿತಾ. ಎಲ್ಲೋದ್ರುನು ಗಿಲ್ಲಿ, ಕಾವ್ಯ, ರಕ್ಷಿತಾ ಇವ್ರು ಮೂವರಷ್ಟೇ ಎಲ್ಲರಿಗೂ ಸ್ವಲ್ಪ ಚಿರಪರಿಚಿತ ಆಗಿರೋದು. ಅಶ್ವಿನಿ ಗೌಡ ಅವ್ರು ಇಷ್ಟ ಅಲ್ವಾ? ಇಷ್ಟನೇ, ಜಾಸ್ತಿ ಪಾರ್ಶಿಯಾಲಿಟಿ ಮಾಡ್ತಾಳೆ. ಅವರು ಪಾರ್ಶಿಯಾಲಿಟಿ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ. ಮತ್ತೆ ಜಾನ್ವಿ ಅವರು? ಜಾಹ್ನವಿ ಅವರು ಮಾಡ್ತಾರೆ, ಅಂದ್ರೆ ಇವಾಗ ಪರವಾಗಿಲ್ಲ, ಸೇಫ್ ಝೋನ್ ಅಲ್ಲಿ ಆಡ್ತಿದಾರೆ ಅನ್ಸ್ತಿದೆ. ಹಾಗೆ ಈಗ ಹೊಸದಾಗಿ ಬಂದಿರೋ ನಿಶಾ ಅವರು? ಅವರು ಸ್ವಲ್ಪ ಅದೇ ಪಾರ್ಶಿಯಾಲಿಟಿ ಇದೆ. ರಘು? ಅವರು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಹಾಗೆ ನಮ್ಮ ಧ್ರುವಂತ್? ಅವರು ಈ ಕಡೆನೂ ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ಉಸಿರುವಳ್ಳಿ. ಕಾಕ್ರೋಚ್ ಸುದಿ? ಅವರು ಇವಾಗ ಒಂಟಿ ಜಂಟಿಯಲ್ಲಿ ಇದಾಡಿದ್ರಲ್ಲ,
ಆ ಕಡೆ ಇದ್ದಾಗ ಎಲ್ಲಾರು ಒಂದೇ ತರ ಮಾತಾಡಿದ್ರು. ಈ ಕಡೆ ಬಂದಾಗ ಇವಾಗ ಅಶ್ವಿನಿ ಮತ್ತೆ ಜಾಹ್ನವಿ ಅವ್ರ ಕಡೆ ಹೋದ್ರು. ಒಟ್ಟು ನಿಮ್ಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಓಟು ಯಾರಿಗೆ? ಗಿಲ್ಲಿ ನಟ. ಯಾರು ಗೆಲ್ಬೇಕು? ಗಿಲ್ಲಿ ನಟ. ನೋಡಿ ಇವರು ಕೂಡ ಗಿಲ್ಲಿ ನಟ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್? ನೋಡ್ತೀವಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಹೌದು, ಎಲ್ಲರೂ ಗಿಲ್ಲಿ ನಟ ಇಷ್ಟ ಅಂತ ಹೇಳ್ತಾರಲ್ಲ, ಗಿಲ್ಲಿ ನಟನ ಯಾಕೆ ಇಷ್ಟ? ಅವರು ಹಳ್ಳಿಯಿಂದ ಬಂದಿದ್ದಾರೆ, ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ. ಮತ್ತೆ ಅವ್ರ ಕಾಮಿಡಿ ಶೋಗಳೆಲ್ಲ ನೋಡ್ತಾ ಇದ್ವಲ್ಲ, ಅಲ್ಲೂ ಕೂಡ ಕಾಮಿಡಿ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಮತ್ತೆ ರಕ್ಷಿತಾ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಓಟು ಯಾರಿಗೆ? ರಕ್ಷಿತಾ ಗಿಲ್ಲಿ. ಅಲ್ಲ, ಇಬ್ರಲ್ಲಿ ಒಬ್ರಿಗೆ ಮೇಡಮ್. ಗಿಲ್ಲಿ. ಗಿಲ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾದ ಸ್ಪರ್ಧಿ ಯಾರು? ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ. ಮೇಡಮ್, ಎಲ್ಲಾ ಕಡೆ ಗಿಲ್ಲಿ ನಟ ಅವರು, ಕಾವ್ಯ ಅವರು ಅಂದ್ರೆ ಇನ್ನಿದ್ದ ಕಂಟೆಸ್ಟೆಂಟ್ ಎಲ್ಲಿಗೆ ಹೋಗ್ಬೇಕು ಮೇಡಮ್? ತುಂಬಾ ಚೆನ್ನಾಗ್ ಆಡ್ತಾರೆ. ಮತ್ತೆ ಅವ್ರು ಇದ್ರೇನೆ ಕಾರ್ಯಕ್ರಮ ನೋಡಕ್ಕೆ ಇದು ಸಾಧ್ಯ. ಯಾಕಂದ್ರೆ ಅವ್ರು ಕಾಮಿಡಿ ತುಂಬಾ ಚೆನ್ನಾಗ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡಿರೋದು. ರಕ್ಷಿತ್ ಅವ್ರು ಚೆನ್ನಾಗ್ ಆಡಲ್ವಾ? ಆಡ್ತಾರೆ ಸರ್, ಅವರು ಎಲ್ಲ ಚೆನ್ನಾಗ್ ಆಡ್ತಾರೆ. ಆದ್ರೆ ನಮ್ಗೆ ಗಿಲ್ಲಿ ನಟ ಮತ್ತೆ ಕಾವ್ಯ ಇಷ್ಟ ಅಷ್ಟೇ. ಇಷ್ಟ. ನಿಮ್ಮ ಓಟು ಯಾರಿಗೆ ಮೇಡಮ್? ಗಿಲ್ಲಿ ನಟ ಮತ್ತೆ ಕಾವ್ಯ. ಅಲ್ಲ ಮೇಡಮ್, ಇಬ್ರಲ್ಲಿ ಒಬ್ಬರನ್ನ ಗೆಲ್ಸ್ಬೇಕಲ್ಲ ಮೇಡಮ್, ಯಾರು ಗೆಲ್ಲಿಸ್ತೀರಾ? ಗಿಲ್ಲಿ ಅವರು. ಅಂತ ನೀವು ಕೂಡ ಗಿಲ್ಲಿ ಅವ್ರನ್ನ ಗೆಲ್ಸೋದಕ್ಕೆ ರೆಡಿ ಆಗಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ನಟನೆ ಯಾಕೆ ಇಷ್ಟ? ಗಿಲ್ಲಿ ನಟ ಅಂದ್ರೆ ಅವರು ಸ್ವಲ್ಪ ಕಾಮಿಡಿಯಾಗಿ ಆಡ್ತಾರೆ, ಮತ್ತೆ ಜೋಸ್ ಮಾಡ್ತಾ ಇರ್ತಾರೆ. ಆಮೇಲೆ ಗಿಲ್ಲಿ ನಟ ಬಿಟ್ಟು ಬೇರೆ ಯಾರು ಇಷ್ಟ ಅಲ್ವಾ? ಬೇರೆ ಯಾರು ಅಂದ್ರೆ ಇವಳ ಹೆಸರೇನೆ ಗಿಲ್ಲಿ ನಟ. ರಕ್ಷಿತಾ. ರಕ್ಷಿತಾ. ಅವ್ರು ಬಬ್ಲಿಯಾಗಿ ಮಾತಾಡ್ತಾ ಇರ್ತಾಳಲ್ಲ, ಅದು ನೋಡಕ್ ಚೆನ್ನಾಗಿರುತ್ತೆ. ಹಾಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಓಟು ಯಾರಿಗೆ? ನನ್ನ ಒಟ್ಟು ಗಿಲ್ಲಿ ನಟನ್ಗೆನೆ. ಹಾಗೆ ಸುದೀಪ್ ಸರ್ ಹೇಗೆ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ? ಸರ್ ಅವ್ರು ಸೂಪರ್ ನಡೆಸ್ಕೊಡ್ತಾರೆ. ಇದರಿಂದ ನಮ್ಗೆ ಅವ್ರ ತುಂಬಾ ಅಭಿಮಾನ ಇದೆ. ನಮ್ಮ ಊರ್ ಕಡೆ ಎಲ್ಲ ಕಿಚ್ಚ ಅಂತಲೇ ಹೊರತು ಯಾವ ಇದು ಹಾಕಲ್ಲ. ಅವರು ಕಾರ್ಯಕ್ರಮನ ಒಂಥರ ಮನರಂಜನೆಯಾಗಿ ನಡೆಸ್ತಾ ಇರ್ತಾರೆ. ಅದರಿಂದ ನಾವು ಶೋ ನೋಡ್ತಾ ಇರ್ತೀವಿ. ಕಿಚ್ಚ ಸುದೀಪ್ ಸರ್ಗೋಸ್ಕರ ನೀವು ಈ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಕ್ಕ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ದಿಲ್ಲಿ ಇವನು ಅವನ ಹೆಸರೇನು? ಧ್ರುವ ಇಷ್ಟ. ಧ್ರುವ ಇಷ್ಟ. ಧ್ರುವ ಯಾಕೆ ಇಷ್ಟ? ಅವನು ಸ್ವಲ್ಪ ಸಾಫ್ಟ್ ಆಗಿರ್ತಾನೆ, ಸ್ವಲ್ಪ ಯಾವತ್ತೂ ಹೋಗಲ್ಲ, ಏನಾರ ಹೋಗಿ ಸಿಗಾಕೊಂಡ್ಬಿಡ್ತಾನೆ, ಆಮೇಲೆ ನಾಳ್ತಾನೆ. ಹೌದು, ನಿಮ್ಮ ಓಟು ಯಾರಿಗೆ ಅಕ್ಕ? ಅವನ್ಗೆನೆ, ದಿಲ್ಲಿಗೆನೆ. ಗಿಲ್ಲಿಗೆ. ಧ್ರುವ ಇಷ್ಟ ಆಗ್ತಾನೆ, ಆದ್ರೆ ಓಟ್ ಬಂದ್ರೆ ಗಿಲ್ಲಿಗೆ. ಗಿಲ್ಲಿಗೆ. ಧನ್ಯವಾದಗಳಕ್ಕ. ಧನ್ಯವಾದಗಳು. ಮೇಡಮ್ ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಹೌದು, ಗಿಲ್ಲಿ ನಟನೆ ಯಾಕೆ ಇಷ್ಟ ಮೇಡಮ್? ಅವರು ತುಂಬಾ ಕಾಮಿಡಿ ಮಾಡ್ತಾರೆ, ಅದ್ ನಮ್ಗೆ ಇಷ್ಟ ಆಗುತ್ತೆ. ಅವ್ರು ಮಾತಾಡೋ ಮಾತು, ಅವ್ರು ಕಾಮಿಡಿ ಮಾಡೋದು, ಎಷ್ಟೇ ಟೆನ್ಷನ್ ಇದ್ರೂನು ನಮ್ಗೆ ರಿಲೀಫ್ ಆಗುತ್ತೆ ಅವ್ರು ಮಾತಾಡೋ ಮಾತಿಂದ. ಇದೇ ಮಾತನ್ನ ಎಲ್ಲ ಕಡೆ ಹೇಳಿದ್ದಾರೆ ಮೇಡಮ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್? ನೋಡ್ತೀವಿ. ನಿಮಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಮೇಡಮ್? ಅಶ್ವಿನಿ ಮೇಡಮ್ ಇಷ್ಟ. ಅಶ್ವಿನಿ ಮೇಡಮ್ ಯಾಕೆ ಇಷ್ಟ ಮೇಡಮ್? ಯಾಕೆಂದ್ರೆ ಅವ್ರು ಚೆನ್ನಾಗಿ ಎಲ್ಲ ಮಾತಾಡ್ತಾರೆ, ಜನದ ಪರವಾಗಿ ಚೆನ್ನಾಗಿರ್ತಾರೆ. ಅಶ್ವಿನಿ ಗೌಡ ಅವ್ರು ಬಿಟ್ಟು ಮತ್ತೆ ಬೇರೆ ಯಾರು ಚೆನ್ನಾಗಿ ಆಡ್ತಾರೆ ಮೇಡಮ್? ಧನುಷ್. ಧನುಷ್ ಚೆನ್ನಾಗಿ ಆಡ್ತಾನೆ. ಧನುಷ್ ಚೆನ್ನಾಗಿ ಆಡ್ತಾನೆ. ಅವ್ನ ಯಾರ ತಂಟೆಗೆ ಹೋಗ್ದಂಗ ಆಡ್ತಾನೆ. ಒಟ್ಟು ಟೋಟಲಿ ನಿಮ್ಮ ಓಟು ಯಾರಿಗೆ ಮೇಡಮ್? ಟೋಟಲ್ ಧನುಷ್ಗೆ. ಧನುಷ್ಗೆ. ಥ್ಯಾಂಕ್ ಯು ಮೇಡಮ್.